ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಮನೆಯಲ್ಲಿ ಕುತ್ಕೊಂಡು ಕೆಲಸ ಅನ್ನೋದು ಮಾಡ್ಬೋದು. ನೀವು ಯಾವುದೇ ರೀತಿ ಕೋಡಿಂಗ್ ಇರೋಲ್ಲ, ಎಕ್ಸಾಮ್ ಇರೋಲ್ಲ, ಫೀಸ್ ಇರೋಲ್ಲ. ಅವರು ಟ್ರೈನಿಂಗ್ ಕೊಟ್ಟು ನಿಮಗೆ ಈ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಟ್ರೈನಿಂಗ್ ಕೊಡುವಾಗ ನಿಮಗೆ ಸ್ಯಾಲ್ರಿ ಸಹ ಅವರು ಪೇ ಮಾಡ್ತಾರಂತೆ. ಕ್ಲಿಯರಾಗಿ ಅವರ ವೆಬ್ಸೈಟ್ ಲಿಂಕಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ನ ಎಲ್ಲ ತಿಳಿಸ್ತೀನಿ, ನೋಡ್ತಾ ಬನ್ನಿ ಸ್ನೇಹಿತರೆ. ಮತ್ತು ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಡಿಗ್ರಿ ಆಗಿದ್ದರೆ ಸಾಕು ಅಂತೆ. ಓನ್ಲಿ 5 ಡೇಸ್ ಮಾತ್ರ ವರ್ಕ್ ಇರುತ್ತೆ. ಸ್ಯಾಲ್ರಿ ಅಷ್ಟು ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೋತೀರಾ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸಮ್ಟೈಮ್ಸ್ ಲಿಂಕ್ ಅನ್ನೋದು ವರ್ಕ್ ಆಗೋಲ್ಲ. ಸೊ ಈಗ ಲಿಂಕ್ ಅನ್ನೋದು ವರ್ಕ್ ಆಗ್ತಿದ್ದಾಗೆ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಈಗ ಓಪನಿಂಗ್ಸ್ ಇದೆ ಕರೆಂಟ್ಲಿ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಓಕೆ ಗೈಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಜೂನಿಯರ್ ಟ್ರೈನಿಂಗ್ ಅಸೋಸಿಯೇಟ್ ರೋಲ್ಗೆ ನಿಮ್ಮನ್ನು ಇವರು ಹೈರ್ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ನಮ್ಮ ಇಂಡಿಯಾ ಪೀಪಲ್ ಈ ಕಂಪ್ಲೀಟ್ಲಿ ರಿಮೋಟ್ ಆಗಿರುತ್ತೆ. ಕಂಪನಿ ಹೆಸರು ಬಂದುಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ. ಈ ಕಂಪನಿ ಲೊಕೇಟ್ ಆಗಿರೋದು US ಅಲ್ಲಿ ಸ್ನೇಹಿತರೆ. ಓಕೆ, ಫ್ರೆಶ್ ಪ್ರಿನ್ಸ್ ಈಸ್ ಎ ನ್ಯೂಯಾರ್ಕ್ ಬೇಸ್ಡ್ ಕಸ್ಟಮ್ ಅಪೀಲ್ ಸ್ಟಾರ್ಟಪ್ ಅಂತೆ. ಈ ಕಂಪ್ನಿ ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ. ಇದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಈ ಕಂಪ್ನಿ ಮಾಡಿಬಿಟ್ಟು ಎಜುಟೆಕ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಸಪೋರ್ಟ್ ಅನ್ನೋದು ಮಾಡ್ತಾರಂತೆ. ನೀವು ಅವರ ಬಿಸ್ನೆಸ್ಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ಲೈಕ್ ಟ್ರೈನಿಂಗ್ ಕೊಡ್ತಾರೆ. ಸೊ ಆ ಟ್ರೈನಿಂಗ್ ಕಲ್ತ್ಕೊಂಡು ನೀವು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ. ಆಲ್ರೆಡಿ ಇವರು 500+ ಕ್ಯಾಂಪಸ್ ಮ್ಯಾನೇಜರ್ಸ್ ಜೊತೆ ವರ್ಕ್ ಮಾಡ್ತಿದ್ದಾರಂತೆ. ಅದು ಲಾಸ್ಟ್ 1 ಇಯರಲ್ಲಿ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಯುವರ್ ಜಾಬ್ ಇಸ್ ಟು ಹೆಲ್ಪ್ ಟ್ರೈನ್ ದೋಸ್ ಸ್ಟೂಡೆಂಟ್ಸ್ ಅಂತ. ನೀವು ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ವಿ ಆರ್ ಓಪನ್ ಟು ಫ್ರೆಷರ್ಸ್ ಫಾರ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಫ್ರೆಷರ್ಸ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ಓಕೆ, ಡಿಸ್ಕ್ರಿಪ್ಷನ್ ಆಫ್ ದಿ ರೋಲಲ್ಲಿ ನೋಡ್ಬೋದು. ಆ್ಯಸ್ ಎ ಮೆಂಬರ್ ಆಫ್ ಅವರ್ ಗ್ರೋತ್ ಟೀಮ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ವೈಡ್ ರೇಂಜ್ responsibilities and goals. As a junior training associate, you will communicate with the campus manager, trainees daily via email or else text or else calls to provide guidance, support and timely updates ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಶಾರ್ಟಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವ್ರದ್ದೊಂದು ಟೀಮ್ ಇರುತ್ತಂತೆ. ಲೈಕ್ ಗ್ರೋತ್ ಟೀಮ್ ಅನ್ನೋದೊಂದಿರುತ್ತೆ. ಅವ್ರ ಟೀಮ್ ಕೆಳಗಡೆ ನೀವು ಜೂನಿಯರ್ ಟ್ರೈನಿಂಗ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಬೇಕಾಗಿರುತ್ತಂತೆ. ನಿಮಗೇನೇ ಡೌಟ್ಸ್ ಇದ್ದರೂ ಆ ಟೀಮ್ ಅನ್ನೋದು ನಿಮಗೆ ಹೆಲ್ಪ್ ಮಾಡ್ತಾರಂತೆ ಸ್ನೇಹಿತರೆ. ಓಕೆ, US ಅಲ್ಲಿ ತುಂಬ ಕಾಲೇಜಸ್, ಸ್ಕೂಲ್ಸ್ ಎಲ್ಲ ಇರುತ್ತಲ್ವ, ಆ ಪರ್ಟಿಕ್ಯುಲರ್ ಸ್ಕೂಲ್ ಮ್ಯಾನೇಜರ್ಸ್ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಸ್ಟೂಡೆಂಟ್ಸ್ನ ಹೈರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಲೈಕ್ ಮ್ಯಾನೇಜರ್ಸ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಮೇಲ್ ಮುಖಾಂತರ ಆರ್ ಎಲ್ಸ್ ವಾಟ್ಸಪ್ ಮುಖಾಂತರ, ಸಮ್ಟೈಮ್ಸ್ ಕಾಲ್ಸ್ ಮುಖಾಂತರ ನೀವು ಮ್ಯಾನೇಜರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಬೇಕಾಗಿರುತ್ತೆ. ಕಂಪ್ನಿಗೆ ಒಳ್ಳೆ ಗ್ರೋತ್ ಅನ್ನೋದು ಕೊಡಬೇಕಾಗಿರುತ್ತೆ. ಲೈಕ್ ನೀವು HR ಆರ್ ಎಲ್ಸ್ ಸೇಲ್ಸ್ ಲೀಡರ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೀವು ಆನೆಸ್ಟ್ ಆಗಿರಬೇಕಾಗಿರುತ್ತಂತೆ. ಕರೆಕ್ಟಾಗಿ ಅವ್ರು ಹೇಳಿರೋ ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತಂತೆ. 100% ಎಫರ್ಟ್ಸ್ ಅನ್ನೋದು ಕೊಡಬೇಕಾಗಿರುತ್ತಂತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಗ್ರೋತ್ ಆ್ಯಂಡ್ ಪ್ರಮೋಷನ್ ಆಪರ್ಚುನಿಟಿಯಲ್ಲಿ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸ್ಯಾಲ್ರಿ ಎಲ್ಲ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. Fresh Prince, if you perform well consistently at your goals during your first 3 months, you will be promoted to Training Associate TA level in 1 August with your salary increase to $780 per month ಅಂತ ಕೊಟ್ಟಿದ್ದಾರೆ. ನೀವು ಸ್ಟಾರ್ಟಿಂಗ್ ಫಸ್ಟ್ 3 ಮಂತ್ಸಲ್ಲಿ ಏನಾದರೂ ಚೆನ್ನಾಗಿ ರಿಸಲ್ಟ್ಸ್ ಏನಾದರೂ ಕೊಟ್ಟರೆ, ಈ ಕಂಪ್ನಿಯಲ್ಲಿ ಏನಾದರೂ ಕೊಟ್ಟರೆ $780 ಪರ್ ಮಂತ್ ಅನ್ನೋದು ನೀವು ದುಡ್ಕೋಬೋದಂತೆ. $780 ಅಂದರೆ $70,000ವರೆಗೂ ನೀವು ದುಡ್ಕೋಬೋದಂತೆ ಸ್ನೇಹಿತರೆ. ಟ್ರೈನಿಂಗ್ ಮಾಡುವಾಗ ಅವ್ರು ನಿಮಗೆ $360 ಅನ್ನೋದು ಪೇ ಮಾಡ್ತಾರೆ. $320 ಅನ್ನೋದು ಪೇ ಮಾಡ್ತಾರೆ ಬೇಸ್ ಪೇ. ಅದು ನಾವು ಇಂಡಿಯಾ ಡಾಲರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ $35,000 to $30,000ವರೆಗೂ ನಾವು ದುಡ್ಕೋಬೋದು. ದಿಸ್ ಈಸ್ ಎ ಫುಲ್ಲಿ ರಿಮೋಟ್ ರೋಲ್ ಆಗಿರುತ್ತೆ. ಇದು ಬಂದುಬಿಟ್ಟು ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ನೀವು ಏನಾದರೂ ನೈಟ್ ಶಿಫ್ಟ್ ಏನಾದರೂ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಮನಿ ಅನ್ನೋದು ಪೇ ಮಾಡ್ತಾರಂತೆ. $80 ಅನ್ನೋದು ಪೇ ಮಾಡ್ತಾರೆ. ಅಂದರೆ ಲೈಕ್ 4K to 5K ಸಮಥಿಂಗ್ ನೀವು ದುಡ್ಕೋಬೋದು ಸ್ನೇಹಿತರೆ. ಓಕೆ, ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು 6:30 PM to 3:30 AM ಆಗಿರುತ್ತೆ. ಸಂಜೆ 6:30ಯಿಂದ 3:30ವರೆಗೂ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮು ಅಷ್ಟೇ ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಕಂಟ್ರಿ, ಫೋನ್ ನಂಬರ್ ಮತ್ತು ವ್ಯಾಲಿಡ್ ಆಗಿರೋ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಕೊಡೋಕ್ಕೆ ಟ್ರೈ ಮಾಡಿ. ಅಟ್ಯಾಚ್ ಅಂತಿದೆ ಅಲ್ವಾ, ಅಲ್ಲಿ ರೆಸ್ಯೂಮ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ವೇರ್ ಯು ಸಿ ಯುವರ್ ಸೆಲ್ಫ್ ಇನ್ ದ ನೆಕ್ಸ್ಟ್ 5 years? ಈ ಕ್ವಶನ್ಸ್ಗೆ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂದರೆ ಜಸ್ಟ್ ಈ ಕ್ವಶನ್ನ ನೀವು ChatGPTಯಲ್ಲಿ ಕಾಪಿ ಪೇಸ್ಟ್ ಮಾಡಿ ಅವ್ರು ನಿಮ್ಗೆ ಆನ್ಸರ್ ಕೊಡ್ತಾರೆ. ಅದನ್ನು ನೀವು ಇಲ್ಲಿ ಆನ್ಸರ್ ಅನ್ನೋದು ಮಾಡ್ಬೋದು. ಓಕೆ,
ನೀವು ಕರೆಂಟ್ಲಿ ಬೆಂಗಳೂರಲ್ಲಿ ಲೊಕೇಟ್ ಆಗಿದ್ದೀರಾ? ಏನಾದರೂ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದೆಯಾ ನಿಮಗೆ? ಲೈಕ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಅದು ಎಷ್ಟು ಸ್ಯಾಲ್ರಿ ತೊಗೋತಿದ್ರಿ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ನೈಟ್ ಶಿಫ್ಟ್ ಕೆಲಸ ಮಾಡೋಕ್ಕೆ ಕಂಫರ್ಟ್ ಇದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. ಅದಕ್ಕೆಲ್ಲ ಎಸ್ ಆರ್ ಎಲ್ಸ್ ನೋ, ನಿಮಗೆ ಹೇಗೆ ಅನಿಸಿದ್ರೆ ಹಾಗೆ ನಿಮ್ಮ ಕಂಫರ್ಟ್ನ ನೋಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ನ ಪ್ರೊಫೆಷ್ನಲ್ ಆಗಿ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆ, ನೀವೇನಾದರೂ ಸ್ಯಾಲ್ರಿಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಪೀಪಲ್ ಸ್ಯಾಲ್ರಿ ಅನ್ನೋದು ಮೆನ್ಷನ್ ಮಾಡ್ಬೋದು. ಫ್ರೆಷರ್ಸ್ಗೆ ಯಾವುದೇ ರೀತಿ ಸ್ಯಾಲ್ರಿ ಇರೋದಿಲ್ವಲ್ಲ, ಸೊ ನೀವು N/A ಅಂದರೆ ನಾಟ್ ಅವೈಲೇಬಲ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ನಿಮ್ಮ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ. ಇಮಿಡಿಯೇಟ್ ಜಾಯ್ನರ್ಸಾ ಇಲ್ಲ 1 ವೀಕಾ 2 ವೀಕ್ಸ್ ಅಂತ ನೀವು ಆಗಬೇಕಾಗಿರುತ್ತೆ. ಇಮಿಡಿಯೇಟ್ ಜಾಯ್ನರ್ಸ್ ಆಗಿದ್ದರೆ ನೀವು ಇಮಿಡಿಯೇಟ್ ಜಾಯ್ನರ್ಸ್ನ ಕ್ಲಿಕ್ ಮಾಡಿದ್ರೆ ಸಾಕು, ಸಬ್ಮಿಟ್ ಓಕೆ ನಡೆಯುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಖಂಡಿತ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನೇ ನಾಲೆಜ್ ಇಲ್ಲ ಅಂದರೂ ಅಟ್ಲೀಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆದರೂ ಬೇಕಾಗಿರುತ್ತೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದು ಬಂದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಥ್ಯಾಂಕ್ ಯು ಗೈಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಾಯ್.